ಸರ್ ಮೊದಲಿಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್, ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ರ. ಸೊ ಜನಗಳಿಗೆ ಸ್ವಲ್ಪ ನನಗೆ ಕೇಳ್ಪಟ್ಟೆ ಡ್ರ್ಯಾಗನ್ ಮಂಜು ಅವ್ರನ್ನ ವಿಲನ್ ಆಗಿ ನೋಡ್ತಾ ಇದ್ರು, ಸ್ವಲ್ಪ ಏನಾದ್ರು ಕಾಮಿಡಿ ಆಗಿ ಏನಾದ್ರು ಸ್ವಲ್ಪ ಇರುತ್ತಾ ಇಲ್ಲಿ ಅಂತ ಒಂದು ಟಾಕ್ ಇತ್ತು. ಸೊ ಇದರಲ್ಲಿ ಏನ್ ಹೇಳ್ತೀರಾ ಆ ಒಂದು ವಿಲನ್ ಕ್ಯಾರೆಕ್ಟರ್? ಇಲ್ಲ, ಅಲ್ಲಿ ಬಂದ್ಬಿಟ್ಟು ಈ ಕತೆ ಏನ್ ಕೇಳ್ತೋ ಅದನ್ನ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್, ಅಷ್ಟೇನೆ ಹೊರತು ಬೇರೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಮಾಡೋದು ತುಂಬಾ ನನಗೂ ಖುಷಿ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಯಾಕಂದ್ರೆ ಇವಾಗ ಪ್ರೇಕ್ಷಕರಿಗೆ ಏನ್ ಇಷ್ಟನೋ ಅದನ್ನೇ ಮಾಡಕ್ ನಾವು ಬಯಸ್ತಾ ಇದೀವಿ. ಅದು ಇಷ್ಟ ಆಗಿದೆ ಅದನ್ನೇ ಕೊಡ್ಬೇಕು, ಇಲ್ಲ ಬೇರೆ ತರ ಕೊಡ್ತೀನಿ ಅದು ಸೆಟ್ ಆಗಲ್ಲ. ಸೊ ಅವ್ರು ಖುಷಿ ಆಗಿದೆ ಅಂದ್ರೆ ನೋಡೋ ನೆಕ್ಸ್ಟ್ ಸಿನಿಮಾದಲ್ಲಿ 100% ಕೊಡ್ಬೋದು ಅವ್ರಿಗೆ. ಸೊ ಒಂದೇನಂತಂದ್ರೆ ಇವಾಗ ಮಾರ್ಕ್ ನೋಡಿದ್ರಿ, ಫಸ್ಟ್ ಇದೇ ನೋಡಿದ್ರಿ ನೀವು, ಫ್ಯಾನ್ಸ್ ರಿಯಾಕ್ಷನ್ ಯಾವ ತರ ಇತ್ತು ಅಂತ. ಏನಂತಂದ್ರೆ ಒಂದು ವಿಷಯ ಫಸ್ಟ್ ಫ್ಯಾನ್ಸ್ ಸುದೀಪ್ ಫ್ಯಾನ್ಸ್ ಆಗಿರ್ಬೋದು ಸಪೋರ್ಟ್ ಮಾಡೇ ಮಾಡ್ತಾರೆ, ಒಂದು ಜೋಶ್ ಆಗಿರ್ಬೋದು, ಕಿರ್ಚಾದ್ ಆಗಿರ್ಬೋದು. ನಿಮ್ಮ ಒಂದು ಆಕ್ಟಿಂಗ್ ಏನ್ ಹೇಳಕ್ ಇಷ್ಟ, ಏನ್ ಹೇಳಿದ್ರು ಪರ್ಸನಲ್ ಯಾರಾದ್ರು? ನಮ್ಗೆ ಏನಿಲ್ಲ, ಹೊರಡೆ ಸರಾಪಟಿ ಕೊಡದೆ ಫುಲ್ ಸೌಂಡ್, ಅದೇ ಸೌಂಡ್ 8 ಗಂಟೆ ಕೇಳಿಸ್ತದೆ. ಸೊ ಖುಷಿ ಆಗಿದೆ, ಯಾಕಂದ್ರೆ ಈ ಬಿಗಿನಿಂಗ್ ಅಲ್ಲಿ ಶುರುವಾಗಿ ಸೌಂಡ್ ಫಿಲಿಂ 8 ಗಂಟೆನೂ ಸೌಂಡ್ ಕೇಳ್ತಂದ್ರೆ ಸಿನಿಮಾ ಅಷ್ಟು ನೀವು ಕಾರ್ನರ್ ಕೂತ್ ನೋಡ್ಬೇಕು. ನೆಕ್ಸ್ಟ್ ಮೂಮೆಂಟ್ ಎಲ್ಲೋ ಬಂದ್ಬಿಟ್ಟು ಡೈವರ್ಟ್ ಆಗಕ್ಕೆ ಬಿಡಲ್ಲ ಸಿನಿಮಾ ಸ್ಕ್ರೀನ್ ಮೇಲೆ ಇರ್ಬೇಕು. ಸ್ಕ್ರೀನ್ ಒಂದ್ ಸ್ವಲ್ಪ ಹಿಂಗ್ ಅಲ್ಲಾಡಿದ್ರು ಬೇರೆ ಹೋಗ್ಬಿಡತ್ತ ಆ ತರ ಸೀನ್ಸ್ಗಳು. ಸೊ ಹಂಗಾಗಿ ಅಷ್ಟು ಖುಷಿ ಇದೆ ಅವ್ರಿಗೂ. ಅವ್ರು ಖುಷಿ ಪಟ್ಟು ಕೈ ತಟ್ಟಿ ಶಿಲ್ಲೆ ಹೊಡೆದ್ರೇನೆ ನಾವು. ಸೊ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಪ್ರೇಕ್ಷಕರಿಗೆ. ಸರ್ ಒಂದೇನಂತಂದ್ರೆ ಈ ಒಂದು ಚಾನ್ಸ್ ಅಂದ್ರೆ ಈ ಒಂದು ಮಾರ್ಕ್ ಫಿಲಮ್ ಗೆ ನೀವು ಒಂದು ಚಾನ್ಸ್ ಸಿಕ್ಕಿದ್ ಯಾವ ತರ ಅಂತಂದ್ರೆ, ಸುದೀಪ್ ಅವ್ರು ನಿಮ್ಮ ಆಕ್ಟಿಂಗ್ ನೋಡಿದ್ರೆ ಅಥವಾ ಡೈರೆಕ್ಟರ್ ನೋಡಿದ್ರೆ ಯಾವ ತರ ನಿಮಗೆ ಸಿಕ್ತು ಅಂದ್ರೆ ಆ ಒಂದು ಕ್ಷಣ ಯಾವ ತರ ಇತ್ತು ಅಂತ? ಇಲ್ಲ, ಹಾಗೇನ್ ಅಲ್ಲಿ ಕನ್ಫ್ಯೂಷನ್ ಶಾಕ್ ಅಲ್ಲಿ ಇದ್ದೆ ನಾನು. ಫಸ್ಟ್ ಟೈಮ್ ಫೋನ್ ಮಾಡಿ ನನಗೆ ಕೇಳೋವಾಗ ಮ್ಯಾನೇಜರ್ ಬಾಬು ಸರ್ ಫೋನ್ ಮಾಡಿ ಈ ತರ ಮಾರ್ಕ್ ಸಿನಿಮಾ ಬೇಕಾಗಿದ್ದಾರೆ, ಜೋರೇ ಬನ್ನಿ ಮಾಡ್ತೀರಾ ಅಂತ. ನಾನು ಅಗೇನ್ ಕೇಳ್ತಾ ಇದ್ದ ಅವ್ರನ್ನ, ಸರ್ ಏನ್ ಸರ್ ಮಾರ್ಕ್ ಅಂದ್ರೆ ಸಾರ್ತಾನೆ ಅಂತ. ಹೌದು. ಸೊ ಇಲ್ಲಿ ಪಾರ್ಟ್ ಕೇಳಿದೆ, ಪಾರ್ಟ್ ಸಿಗೋದು ದೊಡ್ಡ ವಿಷಯ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಸೀನಿಯರ್ ಆರ್ಟಿಸ್ಟ್ ಜೊತೆ ನಾವು ಆಕ್ಟ್ ಮಾಡ್ಬೇಕಂತ ಇನ್ನೂ ನನಗಿಂತ ತುಂಬಾ ಸೀನಿಯರ್ ಕಲಾವಿದ್ರು ವೇಟ್ ಮಾಡ್ತಾ ಇದಾರೆ. ಅದು ನನ್ ಚಾನ್ಸ್ ಸಿಗೋವಾಗ ನಾನು ಅದನ್ನ ಮಿಸ್ ಮಾಡ್ಕೋಬಾರ್ದು, ಅದು ಯಾವ್ದೇ ಕಾರಣಕ್ಕೂ ಅಂತ ಹೇಳ್ಬಿಟ್ಟು ನಾನು ಇಮಿಡಿಯೇಟ್ ಒಪ್ಕೊಂಡು ಮಾಡ್ಕೊಂಡಿದ್ದೆ ಸಿನಿಮಾ ಇದು. ಒಂದೇನಂತ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈ ಒಂದು ಫಿಲಂ ಮಾರ್ಕ್ ಫಿಲಂ ಬಿಟ್ಟು, ಯಾಕಂದ್ರೆ ನೀವು ಒಂದು ಪಾರ್ಟ್ ಮಾರ್ಕ್ ಫಿಲಂ ಪಾರ್ಟ್ ಮತ್ತೆ ಸ್ಟ್ಯಾಂಡರ್ಡ್ ನಲ್ಲಿ ಒಂದು ಪಾರ್ಟ್ ಆಗಿದ್ರೆ, ಸೊ ಇತ್ತೀಚೆಗೆ ನೀವು ನೋಡ್ತಾ ಇದ್ರೆ ಸಾಕಷ್ಟು ಫ್ಯಾನ್ಸ್ ಗಳ ಒಂದು ವಾರ್ ನಡೀತಾ ಇದೆ ಹೀರೋಗಳ ಜೊತೆ. ಆ ಒಂದು ಗಾರ್ಡನ್ ನೀವು ಅಬ್ಸರ್ವ್ ಮಾಡಿರ್ತಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತಾರೆ, ಯಾಕಂತಂದ್ರೆ ಈ ಫಿಲಮ್ದು ಸ್ವಲ್ಪ ಟಾಕ್ ಬಂದಿತ್ತು, ಅದು ಮಾರ್ಕ್ ಅಲ್ಲೂ ಕೂಡ ಸುದೀಪ್ ಅವ್ರಿಗೂ ಮತ್ತೆ ದರ್ಶನ್ ಅವರ ಫ್ಯಾನ್ಸ್ಗೂ ವಾರ್ ತರ ಒಂದು ಏನೋ ಇತ್ತು. ಅವರು ಹೇಳಿದ್ರು, ಓಪನ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಇದು ಈ ಒಂದು ಫ್ಯಾನ್ಸ್ ವಾರ್ ಬಗ್ಗೆ ಏನ್ ಹೇಳ್ತಾರೆ? ಈಗ ಫ್ಯಾನ್ಸ್ ಗಳೆಲ್ಲ ಬಂದ್ಬಿಟ್ಟು ದೇವ್ರುಗಳು ಅಂತ ಹೇಳ್ಬಿಟ್ಟು ದೊಡ್ಡವ್ರು ಹೇಳ್ಬಿಟ್ಟು ಹೋಗ್ಬಿಟ್ಟು ಒಂದ್ ಕಡೆ, ಮತ್ತೆ ನಾವೆಲ್ಲ ಬಂದ್ಬಿಟ್ಟು ದೇವ್ರ ಹತ್ರ ಆಶೀರ್ವಾದ ಪಡೆಯಕ್ ಬಂದಿದ್ದೀವಿ. ಸೊ ಹಾಗೆ ನಾವೆಲ್ಲ ಕುಟುಂಬವಾಗಿ ಬಂದಿರ್ತೀವಿ. ಯಾವ್ದನ್ನ ಮತ್ತೆ ತಗೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ನಾಳೆ ದಿವಸ ಹೋದ್ರೆ ನಿಮ್ ಮನೆಗೆ ನೀವು ದುಡ್ದು ಹಾಕ್ಬೇಕು, ನಿಮ್ ಊಟ ಆ ತರ ನೀವು ದುಡ್ಕೊಂಡ್ ಬಂದ್ ಹಾಕಿದ್ರೆ ನಮ್ಗ್ ಊಟ. ಸೊ ಹಂಗಾಗಿ ದಯವಿಟ್ಟು ಹೊಡೆದಾಡ್ಬೇಡಿ, ಯಾವ್ದು ತಲೆ ಕೆಡ್ಸ್ಕೊಬೇಡಿ. ಏನೊಂದ್ ಮಾತು ಬರುತ್ತೆ ಹೋಗುತ್ತೆ, ದೊಡ್ಡದ್ ಮಾಡ್ಕೊಂಡ್ಬೇಡಿ ಅಷ್ಟೇನೆ. ಯಾಕಂದ್ರೆ ನಾವೆಲ್ಲ ಒಂದಾಗಿದೆ, ಒಂದೇ ಕುಟುಂಬ. ಯಾಕಂದ್ರೆ ನಾವು ಇಲ್ಲೇ ಬೆಳೆದ್ಬಿಟ್ಟು ಇಲ್ಲೇ ಊಟ ತಿಂತಾ ಇದೀವಿ ಕನ್ನಡ ರಂಗದಲ್ಲಿ ಅಂತ ನಾವು ಅನ್ನೋವಾಗ ನಾವೆಲ್ಲ ಫ್ಯಾಮಿಲಿ ಆಗಿರ್ತೀವಿ, ಕುಟುಂಬವಾಗಿರ್ತೀವಿ. ಅದ್ರಲ್ಲಿ ಏನೇ ಇದ್ರೆ ಅವ್ರವ್ರು ದೊಡ್ಡ ಮಾತಾಡ್ಕೊತಾರ, ಇಲ್ಲ ಕ್ಲಾರಿಫಿಕೇಶನ್ ಕೊಡ್ತಾರೋ ಅದವ್ರು ಮಾಡ್ಕೊಂತಾರೆ. ಫ್ಯಾನ್ಸ್ ಅಂತ ದೇವ್ರು ಅಂತ ಬಂದಾಗ ನಾವು ಹೊರ ಪಡೆಯಕಂತ ಬರ್ತಾ ಇದೀವಿ. ಸೊ ನೀವು ಹೊರ ಕೊಡ್ಬೇಕೆ ಹೊರ್ತು ನೀವು ಶಾಪ ಕೊಡ್ಬಾರ್ದು, ಯಾವ್ದೇ ರೀತಿಯ ಶಾಪ. ಸೊ ದಯವಿಟ್ಟು ಯಾರಿಗೂ ಯಾರು ಶಾಪ ಕೊಡ್ಬೇಡಿ, ಯಾರಿಗೂ ಏನಿದ್ರು ಹೇಳ್ಕೊಡ್ಬೇಡಿ. ಎಲ್ಲ ಕುಟುಂಬ, ನೀವಿಲ್ದ್ರೆ ನಾವಿಲ್ಲ, ಸಿಂಪಲ್. ಒಂದು ಮಾರ್ಕ್ ಸೆಲೆಬ್ರೇಷನ್ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿಲ್ಲ ಅಂತಂದ್ರೆ ನಿಮ್ಗೂ ಬೇಜಾರಾಗುತ್ತೆ ಮತ್ತೆ ನಿಮ್ ಫ್ಯಾನ್ಸ್ಗೂ ಬೇಜಾರಾಗ. ಏನಂತಂದ್ರೆ ನಿಮ್ಮ ಗುರುಗಳು ದುನಿಯಾ ವಿಜಯ್ ಅವ್ರದ ಲ್ಯಾಂಡ್ ಲಾರ್ಡ್ ಅಪ್ಕಮಿಂಗ್ ಇದೆ. ಸೊ ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಗೊತ್ತಿದೆ ನಿಮ್ಗೆ, ಏನ್ ಹೇಳಕ್ ಇಷ್ಟಪಡ್ತೀವಿ, ಲ್ಯಾಂಡ್ ಲಾರ್ಡ್ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ? ನನಗೆ ತುಂಬಾ ಸ್ಪೆಷಲ್. ಆಕ್ಚುಲಿ ಬಂದ್ಬಿಟ್ಟು ಸಾರ್ಗೆ ನಾನು ಸಾರ್ ಅಂತ ಕರೀತಾ ದೊಡ್ಡ ರೆಸ್ಪೆಕ್ಟ್ ಇದೆ. ಆಕ್ಚುಲಿ ನಮ್ಮ ಅಣ್ಣ ದೊಡ್ಡ ಅಣ್ಣ ಅವರು. ಸೊ ಅಗೇನ್ ನನಗೆ ಅವ್ರ ಫ್ಯಾನ್ಸ್ ಕೇಳೋದು ಯಾವಾಗ್ಲೂ ಸಾರ್ಗೆ ಯಾವಾಗ ನಾವು ಡಿಸ್ಕಷನ್ ಇದ್ದಾಗ ಕೇಳ್ತೀನಿ, ಸರ್ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ತೆಗಿಬೇಕು ಸರ್, ಈ ಫೈಟಿಂಗ್ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಮಾಡಿ ಬರುತ್ತೆ ಅಂತ ಹೇಳ್ತಾ ಇದ್ರು. ಅದೇ ಲ್ಯಾಂಡ್ ಲಾರ್ಡ್. ಯಾಕಂದ್ರೆ ಫ್ಯಾಮಿಲಿ ಕೂತಿ ನೋಡಿ ಸೆಂಟಿಮೆಂಟ್ ಮೂವಿನೋ ಇಲ್ಲ ಇನ್ನೊಂದು ಯಾವ್ದೋ ಒಂದು ಫ್ಯಾಮಿಲಿ ಕೂತು ನೋಡಿ ಅದನ್ನ ಎಂಟರ್ಟೈನ್ ಮಾಡೋ ತರ ಇರುತ್ತೆ ಅಂತ. ಯಾಕಂದ್ರೆ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತು ಅಂತ ಮಾತ್ರ ಗೊತ್ತು ಲ್ಯಾಂಡ್ ಲಾರ್ಡ್. ಯಾಕಂದ್ರೆ ಆ ಟ್ರೈಲರ್ ಸೀನ್ಸ್, ಆ ಸಾಂಗ್ಸ್ ಮತ್ತೆ ಸಾರ್ ಆಟಿಟ್ಯೂಡ್ಸ್ ಎಲ್ಲ ನೋಡೋದಿದ್ರೆ ತುಂಬಾ ಅದ್ಭುತ ಅನ್ಸುತ್ತೆ. ಸೊ ನಾನು ವೇಟಿಂಗ್, ಆಸ್ ಅ ಫ್ಯಾನ್ ಆಗಿ ವೇಟಿಂಗ್, ಆಸ್ ಅ ಬ್ರದರ್ ಆಗಿ ವೇಟಿಂಗ್, ಗುರುಗಳ ಸಿನಿಮಾ ಥಿಯೇಟರ್ ನೋಡ್ಬೇಕು ಶಿಷ್ಯನಾಗಿ ವೇಟಿಂಗ್ ಮಾಡ್ತಾ ಇದ್ವಿ. ಡ್ರ್ಯಾಗನ್ ಮಂಜೂರ ಆಲ್ಮೋಸ್ಟ್ ಎಲ್ಲರೂ ವಿಲನ್ ಪಾರ್ಟ್ ಅಲ್ಲಿ ನೋಡಿರ್ತಾರೆ. ಸೊ ನಿಮ್ಗೆ ಏನಾದ್ರು ಈ ಕ್ಯಾರೆಕ್ಟರ್ ನನಗೆ ಮಾಡ್ಬೇಕಂತ ನಿಮ್ಗೆ ಏನಾದ್ರು ಒಂದು ಇದೆಯಾ, ಫೇವರೇಟ್ ಇದೆ, ಅಥವಾ ನನಗೆ ಈ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಒಂದು ಆಸೆ ಇದೆ ಅಂತ ನಿಮ್ಗೆ? ನನಗೆ ಆಸೆ ಆತರ ಆಸೆ ಎಲ್ಲ ಏನಿಲ್ಲ. ಇವಾಗ ದೊಡ್ಡ ಸ್ಟಾರ್ಟ್ ಆಕ್ಟ್ ಮಾಡ್ತಾ ಇದ್ದೀನಿ. ಶಿವಣ್ಣ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಬೇಕು ತುಂಬಾ ದೊಡ್ಡ ಆಸೆ ಇದೆ. ಯಾಕಂದ್ರೆ ವಿಜಯ್ ಸರ್ ಹೇಳ್ತಾ ಇರ್ತಾರೆ, ಶಿವಣ್ಣ ಆಶೀರ್ವಾದ ಪಡೆಯೋದು ತುಂಬಾ ದೊಡ್ಡ ವಿಷಯ ಅಂತ ಹೇಳ್ಬಿಟ್ಟು. ಸೊ ವಿಜಯ್ ಸರ್ ಹೇಳ್ದಂಗೆ ಶಿವಣ್ಣ ಜೊತೆ ಒಂದು ಸಿನಿಮಾ ಮಾಡ್ಬೇಕು. ಯಾಕಂದ್ರೆ ಇಲ್ಲಿನ ಒಂದು ದೊಡ್ಡ ಪಿಲ್ಲರ್ ಅದು. ಸೊ ಅದನ್ನ ತಪ್ಕೋಬೇಕನ್ನೋ ಒಂದು ಆಸೆ ಇದೆ.
ಸೊ ಅದೊಂದು ಮಾಡ್ಬೇಕಂತ. ಕ್ಯಾರೆಕ್ಟರ್ ಯಾವ್ದು ಕೊಟ್ಟರು ಮಾಡೋದು ಅಷ್ಟೇ. ಕ್ಯಾರೆಕ್ಟರ್ ಡಿಸೈನಿಂಗ್ ಬಂದ್ಬಿಟ್ಟು ಕತೆ ಡಿಸೈನ್ ಮಾಡುತ್ತೆ, ಡೈರೆಕ್ಟರ್ ಬಂದ್ಬಿಟ್ಟು ಡಿಸೈನ್ ಮಾಡ್ಕೊಡ್ತಾರೆ. ಸೊ ಅದನ್ನ ಡಿಸೈನ್ ಮಾಡ್ಕೊಂಡು ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ಬೋದು. ಸೊ ಒಂದೇನಂತಂದ್ರೆ ಡ್ರ್ಯಾಗನ್ ಮಂಜೂರ್ ವಿಲನ್ ಅಲ್ಲಿ ಮಾಡ್ತಾ ಇದ್ರು. ಸೊ ಅವ್ರನ್ನ ಸ್ವಲ್ಪ ಕಾಮಿಡಿ ಚಾನಲ್ ನೋಡ್ಬೇಕು ಅಂತ ಒಂದು ಎಲ್ಲ ನಮಗೂ ಅದೇ ಆಸೆ ಇರುತ್ತೆ. ಸೊ ಮಾರ್ಕಲ್ಲೂ ಕೂಡ ಅದ್ಭುತವಾದಂತ ಆಕ್ಟಿಂಗ್ ಮಾಡಿದ್ರ. ಇದೇ ತರ ನಿಮ್ಗೆ ಒಳ್ಳೆ ಒಳ್ಳೆ ಆಪರ್ಚುನಿಟಿ ಸಿಗ್ಲಿ, ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ ಗಳ ಜೊತೆ ಆಕ್ಟ್ ಮಾಡ್ಲಿ ಅಂತ ಆಸೆ ಆಗುತ್ತೆ. ಮತ್ತೊಂದ್ಸಲ ಕಂಗ್ರಾಚುಲೇಷನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.